ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು ನಡೆದಿರ್ತಕ್ಕಂಥ SSLC ಪರೀಕ್ಷೆ 2 ಮೇ ಜೂನ್ 2024-25 ಪ್ರಥಮ ಭಾಷೆ ಕನ್ನಡ ವಿಷಯದ ಪರೀಕ್ಷೆ ಯಾರೆಲ್ಲ 26/5/2025 ಪರೀಕ್ಷೆಗೆ ಹಾಜರಾಗಿದ್ದೀರಿ ಅದರ ಕೀ ಉತ್ತರಗಳನ್ನು ನೋಡೋಣ. ಸೊ ಆಲ್ರೆಡಿ ನಾವು ಯಾವೆಲ್ಲ ಪಾಸಿಂಗ್ ಪ್ಯಾಕೇಜ್ಗಳನ್ನು ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು ಹಾಕಿದ್ದೀವಿ, ಎಲ್ಲ ಅವೇ ಬಂದಿದ್ದಾವೆ. ಸೊ ಎಲ್ಲ ವಿಷಯಗಳನ್ನೂ ಕೂಡ ಕೊಟ್ಟಿದ್ದೀವಿ. ಸೊ ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋದಿರಿ ಅಂತ ಹೇಳ್ತಾ ನಾನು ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರನ್ನು ಕೊಡ್ತಾ ಹೋಗ್ತೀನಿ. ಎಸ್, ಸೊ ಫಸ್ಟ್ ಮೇನ್ಸಲ್ಲಿ ಇತ್ತು ಫ್ರೆಂಡ್ಸ್, ಏನಪ್ಪ ಅಂತಂದರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಅವುಗಳಲ್ಲಿ ಸೂಕ್ತವಾದ ಉತ್ತರ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೀಬೇಕು. ಮೊದಲ ಪ್ರಶ್ನೆ ಕೇಳಿದ್ರು, ವರ್ಗೀಯ ವ್ಯಂಜನದಲ್ಲಿ ಪ್ರಥಮ ಮತ್ತು ತೃತೀಯಾಕ್ಷರಗಳನ್ನು ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ವರ್ಗೀಯ ವ್ಯಂಜನದಲ್ಲಿ ಪ್ರಥಮ ಮತ್ತು ತೃತೀಯಾಕ್ಷರಗಳನ್ನು ಆಪ್ಷನ್ ಎ ಅಲ್ಪ ಪ್ರಾಣಾಕ್ಷರಗಳು ಅಂತ ಕರೀತಾರೆ. ಸೊ ಎ ಅಲ್ಪ ಪ್ರಾಣಾಕ್ಷರಗಳು ಯಾರು ಬರೆದಿದ್ದೀರಿ? 1 ಅಂಕ ಖಂಡಿತವಾಗಿ ಕೊಡ್ತಾರೆ. ಮುಂದಿನ ಪ್ರಶ್ನೆ 2, ದೇವೇಂದ್ರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ರು. ಎ ಸವರ್ಣ ದೀರ್ಘ, ಬಿ ಗುಣಸಂಧಿ, ಸಿ ಎನ್ಸಂಧಿ, ಡಿ ವೃದ್ಧಿ ಸಂಧಿ. ಸೊ ದೇವೇಂದ್ರ ಅಂತಕ್ಕಂಥದ್ದು ಆಯ್ಕೆ ಬಿ ಗುಣಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥ ಪದ. ಸೊ ಗುಣಸಂಧಿ ಬರೆದ್ರೆ 1 ಮಾರ್ಕ್ಸ್ ನಿಮಗೆ ಖಂಡಿತವಾಗಿ ಕೊಡ್ತಾರೆ. ಮೂರನೇ ಪ್ರಶ್ನೆ, ಮೂಗಾವುದ ಪದ ಈ ಒಂದು ಯಾವ ಸಮಾಸಕ್ಕೆ ಉದಾಹರಣೆ ಅಂತ ಕೇಳಿದ್ರು. ಮೂಗಾವುದ ಅಂತ ಕೇಳಿದ್ದಾರೆ. ಎ ಕರ್ಮಧಾರಯ, ಬಿ ದ್ವಿಗು ಸಮಾಸ, ಸಿ ಕ್ರಿಯಾ ಸಮಾಸ, ಡಿ ಬಹುವ್ರೀಹಿ ಸಮಾಸ. ಆಪ್ಷನ್ ಬಿ ದ್ವಿಗು ಸಮಾಸ ಇಸ್ ದ ರೈಟ್ ಆನ್ಸರ್. ಸೊ ಮೂಗಾವುದ ಅಂತಕ್ಕಂಥದ್ದು ದ್ವಿಗು ಸಮಾಸಕ್ಕೆ ಉದಾಹರಣೆಯಾಗಿರ್ತಕ್ಕಂಥ ಪದ. 4ನೇ ಪ್ರಶ್ನೆ, ಓದಲಿ ಪದವು ಈ ಕ್ರಿಯಾರೂಪಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ. ಸೊ ಓದಲಿ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಅದು ವಿದ್ಯಾರ್ಥಕ ಕ್ರಿಯಾರ್ಥಕ ಆಗ್ತದೆ. ಸೊ ಎ ವಿದ್ಯಾರ್ಥಕ ಕ್ರಿಯಾರೂಪ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಓದಲಿ, ಮಾಡಲಿ, ನೋಡಲಿ ಇವೆಲ್ಲ ಏನಾಗ್ತಾವಪ್ಪ ಅಂತಂದ್ರೆ ವಿದ್ಯಾರ್ಥಕಕ್ಕೆ ಬರ್ತವೆ. ಇನ್ನು 5ನೇ ಪ್ರಶ್ನೆ, ಸಂಬಂಧಾರ್ಥ ಕಾವ್ಯಕ್ಕೆ ಸೇರಿದ ಪದವಿದು ಅಂತ ಕೇಳಿದ್ದಾರೆ. ಸೊ ಬೇಗನೆ ಇದೆ, ನಗದಗ ಇದೆ, ಅವನೇ ಇದೆ. ಆದ್ದರಿಂದ ಸಂಬಂಧಗಳನ್ನು ಸೂಚಿಸಲಿಕ್ಕೆ ಬಳಸ್ತಕ್ಕಂಥವೇ ಯಾವುದಪ್ಪ ಅಂದರೆ ಆಪ್ಷನ್ ಡಿ ಆದ್ದರಿಂದ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು. 6ನೇ ಪ್ರಶ್ನೆ, ತೃತೀಯ ವಿಭಕ್ತಿಯ ಕಾರಕಾರ್ಥ ಅಂತ ಕೇಳಿದ್ದಾರೆ. ಎ ಕರ್ತಾರ್ಥ, ಬಿ ಕರ್ಮಾರ್ಥ, ಸಿ ಅಪಾದಾನ, ಡಿ ಕರಣಾರ್ಥ. ತೃತೀಯ ವಿಭಕ್ತಿಯ ಕಾರಕಾರ್ಥನೇ ಬರೋದು ಆಪ್ಷನ್ ಡಿ ಕರ್ಣಾರ್ಥ ಇಸ್ ದ ರೈಟ್ ಆನ್ಸರ್. ಸೊ ಯಾರೆಲ್ಲ ಕರ್ಣಾರ್ಥ ಬರೆದಿದ್ದೀರಿ ಖಂಡಿತವಾಗಿ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇನ್ನು ಸಂಬಂಧೀಕರಣಕ್ಕೆ ಹೋಗೋಣ. ಮೊದಲೆರಡು ಪದಗಳ ಸಂಬಂಧವನ್ನು ಅರಿತು ಸೊ 3ನೇ ಪದದ ಸಂಬಂಧವನ್ನು ಬರೀಬೇಕು. ವೆರಿ ಈಸಿ ಇತ್ತು ಫ್ರೆಂಡ್ಸ್. ಸಂಧ್ಯಾ ಸಂಜೆ ಇದೆ, ಪ್ರಸಾದ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂತಂದ್ರೆ ಸೊ ಹಸಾದ ಅಂತಕ್ಕಂಥದ್ದು ರೈಟ್ ಆನ್ಸರ್. ಸೊ ಯಾರೆಲ್ಲ ಹಸಾದ ಅಂತಕ್ಕಂಥದ್ದು ಬರೆದಿದ್ದೀರಿ ಸೊ ಅದಕ್ಕೆ ಉತ್ತರ ಏನಾಗ್ತದಪ್ಪ ಅಂತಂದ್ರೆ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಇನ್ನು ಮುಂದಿನ ಪ್ರಶ್ನೆ ಇತ್ತು ಫ್ರೆಂಡ್, ಸಿರಿತನ ಅನ್ನೋದು ತದ್ದಿತಾಂತ ಭಾವನಾಮ ಆದರೆ ನೆನಪು ಅನ್ನೋದು ಏನು ಅಂತ ಕೇಳಿದ್ದಾರೆ. ನೋಡಿ, ಸಿರಿತನ ಅನ್ನೋದು ತದ್ದಿತಾಂತ ಭಾವನಾಮ ಆದರೆ ಸೊ ನೆನಪು ಅನ್ನೋದು ಕೃದಂತ ಭಾವನಾಮ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 9, ಮ್ಯಾಗೆ ಮೇಲೆ ಸಕ್ಕಾರೆ ಅಂತ ಇದೆ. ಇದು ಗ್ರಾಂಥಿಕ ರೂಪದಲ್ಲಿ ಬರ್ತಕ್ಕಂಥ ಪದ. ಸೊ ಮ್ಯಾಗೆ ಮೇಲೆ ಆದರೆ ಸಕ್ಕಾರೆ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಸಕ್ಕರೆ ಅಂತಕ್ಕಂಥದ್ದು 9ನೇ ಉತ್ತರ ಬರಬೇಕು. ಮುಂದಿನ ಪ್ರಶ್ನೆ 10, ತುತ್ತ ತುದಿ ಇದು ದ್ವಿರುಕ್ತಿ ಆದರೆ ಹಾಲ್ಜೇನು ಅನ್ನೋದು ಏನು ಅಂತ ಕೇಳಿದ್ದಾರೆ. ಸೊ ನೋಡಿ, ತುತ್ತ ತುದಿ ಅನ್ನೋದು ದ್ವಿರುಕ್ತಿ ಆದರೆ ಹಾಲ್ಜೇನು ಅನ್ನೋದು ಏನಪ್ಪ ಅಂತಂದ್ರೆ ಜೋಡು ನುಡಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ಸೊ ಜೋಡು ನುಡಿ ಯಾರು ಬರ್ದಿದ್ದೀರಿ ಖಂಡಿತವಾಗಿ 1 ಅಂಕಗಳನ್ನು ಕೊಡ್ತಾರೆ. ಇನ್ನು 1 ಮಾರ್ಕ್ ಅಂತಲೂ ಕೂಡ ಬಹಳ ಈಸಿ ಇತ್ತು. 11ನೇ ಪ್ರಶ್ನೆ, ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದವರು ಯಾರು ಅಂತ ಕೇಳಿದ್ರು. ಸೊ ನಿಮಗೆಲ್ಲ ಗೊತ್ತಿದೆ, ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿರ್ತಕ್ಕಂಥ ಕವಿ ನಯಸೇನ ಅನ್ನೋದು ಸರಿಯಾದ ಉತ್ತರ ಬರಬೇಕು. ಇನ್ನು 12ನೇ ಪ್ರಶ್ನೆ ಇತ್ತು, ಹುಲಿಗೆ ಪರಮಾನಂದವಾಗಲು ಕಾರಣವೇನು ಅಂತ ಕೇಳಿದ್ದಾರೆ. ಸೊ ಹುಲಿಗೆ ಏಕೆ ಪರಮಾನಂದ ಐತಪ್ಪ ಅಂದರೆ ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಅಂತಕ್ಕಂಥದ್ದು. ಸೊ ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಏನಪ್ಪ ಅಂದರೆ ಹುಲಿಗೆ ಪರಮಾನಂದವಾಯಿತು ಇಸ್ ದ ರೈಟ್ ಆನ್ಸರ್. 13ನೇ ಪ್ರಶ್ನೆ, ಮನೆ ಮಂಚಮ್ಮ ಯಾರು ಅಂತ ಕೇಳಿದ್ದಾರೆ. ಸೊ ಮನೆ ಮಂಚಮ್ಮ ಅಂತಕ್ಕಂಥದ್ದು ಅವರು ಗ್ರಾಮ ದೇವತೆ. ಸೊ ಎಸ್ ದೇವನೂರು ಮಾದೇವರು ಬಂದಿರತಕ್ಕಂಥ ಎದೆಗೆ ಬಿದ್ದ ಅಕ್ಷರ ಪಾಠದಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. 14ನೇ ಪ್ರಶ್ನೆಗೆ ಬರ್ತೀನಿ ಫ್ರೆಂಡ್ಸ್, ಸೂರ್ಯಮಿತ್ರನು ತನಗೆ ಕಶ್ಯಪಿ ಎಂಬ ತಂಗಿ ಇಲ್ಲ ಅಂತ ಯಾಕೆ ಹೇಳ್ತಾನೆ ಅಂತ ಕೇಳಿದರು. ಸೊ ನೋಡಿ, ಅವರು ಹಿಂದಿನಂತೆ ದರ್ಪದಿಂದ ಕೆಡವರು ಎಂಬ ಕಾರಣದಿಂದ ಸೂರ್ಯಮಿತ್ರ ಏನು ಮಾಡ್ತಾರಪ್ಪ ಅಂದರೆ ತನ್ನ ತಂಗಿ ಕಶ್ಯಪಿಗೆ ನನಗೆ ಅಗ್ನಿಭೂತಿ ಮತ್ತು ವಾಯುಭೂತಿ ಅಂತ ಅಳಿಯಂದಿರೇ ಇಲ್ಲ ಅಂತ ಏನು ಮಾಡ್ತಾನೆ ಹೇಳ್ತಾನೆ. 15ನೇ ಪ್ರಶ್ನೆ ವೆರಿ ಈಸಿ, ದಿನಪಸುತ ಎಂದರೆ ಯಾರು ಅಂತ ಕೇಳಿದರು. ಸೊ ಗೊತ್ತಿರಲಿ, ದಿನಪಸುತ ಅಂದರೆ ಕರ್ಣ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು. 16ನೇ ಪ್ರಶ್ನೆ, ಕವಿ ಕುವೆಂಪು ಅವರು ನೋಡಿದ ಅಡಕೆಯ ತೋಟ ಎಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಕವಿ ನೋಡಿದ ಅಡಕೆಯ ತೋಟ ಅದು ಬನದ ಅಂಚಿನಲ್ಲಿದೆ ಅನ್ನೋದು ಸರಿಯಾದ ಉತ್ತರ ಬರಬೇಕು. ಇನ್ನು 17ನೇ ಪ್ರಶ್ನೆ, ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಯಾವುದು ಅಂತ ಕೇಳಿದ್ದಾರೆ. ಎಸ್ ಫ್ರೆಂಡ್ಸ್, ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಚನ್ನಮಲ್ಲಿಕಾರ್ಜುನ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು.
ಇನ್ನು 2 ಮಾರ್ಕ್ಸಲ್ಲಿ ಭಾಳ ಈಸಿ ಕೇಳಿದರು. ವ್ಯವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳನ್ನು ಕೇಳಿದರು. ಅಶೋಕ್ ಪೈ ಹೇಳಿದ ಸಂಶೋಧನಾ ಸತ್ಯ, ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿ ದುರಾಸೆಯಿಂದ ಹೇಳಿದ ಮಾತು, ಸೂರ್ಯಮಿತ್ರ ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ, ಕೃಷ್ಣ ಆಮಿಷ ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳು, ಕವಿಯಾತ್ಮ ಹಸುರುಗಟ್ಟಲು ಕಾರಣವಾದ ಹಿನ್ನೆಲೆ ಅಂಶಗಳು, ಡಾಕ್ಟರ್ ವಿಜಯಶ್ರೀ ಸಬ್ರದ್ ಅವರ ಕವನದಲ್ಲಿ ಇಳೆ ಸಂಭ್ರಮಿಸುವ ರೀತಿ, ಇನ್ನು ಭಗತ್ ಸಿಂಗ್ ತಾಯಿಯ ಕಣ್ಣಿನಿಂದ ಧಾರಾಕಾರವಾಗಿ ನೀರು ಸುರಿಯಲು ಕಾರಣ ಅಂತಕ್ಕಂಥದ್ದು ಬಹಳ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿ ಅಭಿಪ್ರಾಯ, ಜೊತೆಗೆ ರಾಜರ ಪ್ರಕೃತಿ, ವೆರಿ ಈಸಿಯಾಗಿರ್ತಕ್ಕಂಥ ಇತ್ತು. ಇನ್ನು ಸಾರಾ ಅಬೂಬಕರ್ ಯುದ್ಧ ಪಾಠ ಬರೆದಿರ್ತಕ್ಕಂಥ ಲೇಖಕಿ, ಆಮೇಲೆ ಕುಮಾರ ವ್ಯಾಸರದು ಕೂಡ ಏನು ಮಾಡಿದ್ರು, ಲೇಖಕರ ಪರಿಚಯ ಕೇಳಿದ್ರು. ಆಲ್ರೆಡಿ ನಾವು ಹೇಳಿದ್ದೀವಿ. ಕಂದ ಪದ್ಯ ನೋಡ್ಕೊಂಡು ಹೋಗಿ ಅಂತ ಹೇಳಿದ್ದೀವಿ. ಸೊ ಇದು ಕೂಡ ಕಂದ ಪದ್ಯ ಇದೆ. ಸೊ ನೆಕ್ಸ್ಟ್ ಇದು ವೂಲ್ವರ್ತ್ ಸ್ಟೇಷನರಿ ಅಂಗಡಿ ಪ್ರಾಚೀನ ಮಹಾಕಾವ್ಯದಂತೆ ಮಹಾಕೋಶವಾಗಿದೆ ಅಂತ ಕೇಳಿದರೆ ಅಂತ್ಯ ಇದೆ. ಸೊ ಅಂತ್ಯ ಅಂತಕ್ಕಂಥದ್ದು ಉಪಮಾಲಂಕಾರದ ಲಕ್ಷಣ ಬರ್ತದೆ. ಸೊ ಇದು ಉಪಮಾಲಂಕಾರಕ್ಕೆ ಒಂದು ಉದಾಹರಣೆ ಆಗಿರ್ತಕ್ಕಂಥ ಪದ. ಇನ್ನು ಗಾದೆ ಮಾತುಗಳಲ್ಲಿ ಮನಸ್ಸಿದ್ದರೆ ಮಾರ್ಗ, ಅರಮನೆಗಿಂತ ನೆರೆಮನೆ ಲೇಸು. ಸೊ ಆಲ್ರೆಡಿ ಪುಸ್ತಕದಲ್ಲಿ ಇರ್ತಕ್ಕಂಥದ್ದು. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು, ಇಂಥ ಶಿಷ್ಯರ್ತಿ ಪಡೆದ ನಿನ್ನ ಗುರುಗಳೆಂತರು ಅಂತ ಇದೆ. ಶಬರಿ ಪಾಠದ ವಾಕ್ಯ ಇತ್ತು ಇದು. ಪಟ್ಟಾಭಿಷೇಕವಾಗುವ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂಡಬೇಕು. ಲಂಡನ್ ನಗರ ಪಾಠದ ವಾಕ್ಯ. ನೆಲಕೆರೆನೆಂದು ಬೆಗೆದಿರೆ ಚಲಕೆರೆ ಸಿಕ್ಕದ್ದು ತಗೊಂಡು ಸರದ ನಿಂತರು ಊರಿಗೆ ಕೊಳ್ಳಿ ಕೊಟ್ಟ ಹಲಗಲಿ ಬೇಡರ ವಾಕ್ಯ. ಎಂತು ನಾಲಿಗೆ ಪರಿಮಾನಸರ್ ಅಂತಕ್ಕಂಥದ್ದು. ಸೊ ಇದಿತ್ತು. ಇನ್ನು ಹಕ್ಕಿ ಹಾರುತ್ತಿದೆ ನೋಡಿ, ಇದರ ಒಳಗೆ ಬಹಳ ಈಸಿಯಾಗಿ ಕೇಳಿದ್ದಾರೆ. ನೀಲ ಮೇಘ ಮಂಡಲ. ಸೊ ನೆಕ್ಸ್ಟ್ ಯುಗ ಯುಗಗಳಂತ ಇದೆ. ಸೊ ಯಾವತ್ತೂ ಕೂಡ ಬರೀತಕ್ಕಂಥ ಪ್ರಶ್ನೆ. ಮತ್ತು ಇಲ್ಲಿ ಏನು ಮಾಡಿದ್ರು ಅಂದರೆ ಇದು ಕೂಡ ಭಾಳ ಈಸಿ ಆಗ್ತದೆ. ಸಂಕಲ್ಪ ಗೀತೆಯ ಒಂದು ಸಾಲವನ್ನು ನಿಮ್ಗೆ ಏನು ಮಾಡಿದ್ರಪ್ಪ ಅಂತಂದರೆ ಮೌಲ್ಯಾಧಾರಿತ ಸಾರಾಂಶನ ಬರಲಿಕ್ಕೆ ಕೊಟ್ಟಿದ್ರು. ಸೊ ಹೀಗಾಗಿ ಆಲ್ಮೋಸ್ಟ್ ಹಳಗನ್ನಡ ಬರ್ತದೆ, ಬಟ್ ಈ ಸರಿ ಹೊಸಗನ್ನಡ ಬಂದದ. ಇನ್ನು ವ್ಯಾಘ್ರ ಗೀತೆಯ ಪ್ರಶ್ನೆ 4 ಅಂಕಕ್ಕೆ ಕೇಳಿದ್ರು. ಶಾನುಭೋಗರು ಬದುಕಿಳಿಯಲು ಕಾರಣ ಹುಲಿಯ ಧರ್ಮಶ್ರದ್ಧೆ ಅಥವಾ ಮೂರ್ತಿರಾಯರ ದೃಷ್ಟಿಯಲ್ಲಿ ಹುಲಿ ಬೇಟೆಯಾಡುವ ಬಗ್ಗೆ. ಇನ್ನು ಲವ ಯಜ್ಞಾಂಶ ಕಟ್ಟಲು ಕಾರಣ. ಸೊ ಹೇಳಿತ್ತು. ಸೊ ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಅದೇ ಇತ್ತು. ಸೊ ಅದನ್ನೇ ಚೆನ್ನಾಗಿ ನೋಡ್ಕೊಂಡು ಹೋಗಿ ಅಂತ ಹೇಳಿದ್ದೀವಿ. ಇನ್ನು ಪತ್ರವನ್ನು ಕೂಡ ಒಂದು ಮನವಿ ಪತ್ರ ಮತ್ತು ಒಂದು ವೈಯಕ್ತಿಕ ಪತ್ರ ಅಂತ ಕೇಳಿದ್ದೀವಿ. ಸೊ ಇದು ಕೂಡ ಮನವಿ ಪತ್ರ ಇದೆ. ಸೊ ನೀವು ಚಿಕ್ಕಮಗಳೂರಿನ ಸರ್ಕಾರಿ ಪ್ರೌಢಶಾಲೆಯ ಆಯುಷಿ ಅಂತ ಭಾವಿಸಬೇಕು. ನಿಮ್ಮ ಗ್ರಾಮದ ಕೆರೆಯ ಹೂಳೆತ್ತುವ ಕಾರ್ಯವನ್ನು ಕೈಗೊಳ್ಳಬೇಕೆಂದು ಸ್ಥಳೀಯ ಶಾಸಕರಿಗೆ ಪತ್ರ ಬರೀಬೇಕು. ಅಥವಾ ವೈಯಕ್ತಿಕ ಏನದಪ್ಪ ಅಂದ್ರೆ ರಶ್ಮಿ ಸರ್ಕಾರಿ ಪ್ರೌಢಶಾಲೆ ಶಿವಮೊಗ್ಗದ ವಿದ್ಯಾರ್ಥಿ ತಿಳಿದು ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ, ರೇಣುಕಾ ಅಂತ ತಾಯಿಗೆ ಬೆಂಗಳೂರಿನಲ್ಲಿದ್ದಾರೆ, ಅವರಿಗೆ ಆಹ್ವಾನಿಸಿ ಪತ್ರ ಬರಲಿಕ್ಕೆ ಕೇಳಿದರು. ವೆರಿ ಈಸಿ. ಆಮೇಲೆ ಪ್ರಬಂಧದಲ್ಲಿ ಅಕ್ಷರದಾಸೋಹ ಮತ್ತು ಕ್ಷೀರಭಾಗ್ಯಗಳ ಸಾಮಾಜಿಕ ಮಹತ್ವ, ಪ್ರೌಢಶಾಲೆಗಳಲ್ಲಿ ಲೈಂಗಿಕ ಶಿಕ್ಷಣದ ಮಹತ್ವ. ಆಲ್ರೆಡಿ ಅಕ್ಷರದಾಸೋಹ ಮತ್ತು ಕ್ಷೀರಭಾಗ್ಯಗಳು ವೆರಿ ಪಾಪ್ಯುಲರ್ ಆಗಿರ್ತಕ್ಕಂಥ ನಿಬಂಧಗಳಿರ್ತಾರೆ ಫ್ರೆಂಡ್ಸ್. ಅದು ಸೊ ನೀವೆಲ್ಲ ಬರ್ದಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ನೋಡಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.